Hi and welcome to Octane Automotive. Today I have the Xpulse 210. Very famous for off-roading, and one of my planning as well to get the bike. So Xpulse 210. ಸೊ ಎಕ್ಸ್ಪಲ್ಸ್ ಹಾವಳಿ ಮಾಡಿದೆ ಜಾಸ್ತಿ. ಅದ್ರ ಫಸ್ಟ್ ಲಾಂಚಿಂದ ಇಲ್ಲಿವರೆಗೂ ತುಂಬಾ ಹಾವಳಿ ಮಾಡಿದೆ, ಒಳ್ಳೆ ಹೆಸರು ತಗೊಂಡಿದೆ. ಸೊ ಇದರಲ್ಲಿ ಬಂದು ನಿಮಗೆ 210cc ಲಿಕ್ವಿಡ್ ಕೋಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಬರುತ್ತೆ. ಸೊ 24 bhp ಆ್ಯಂಡ್ 20 Nm ಆಫ್ ಟಾರ್ಕ್ ಸಿಗುತ್ತೆ ವಿತ್ 6-speed ಟ್ರಾನ್ಸ್ಮಿಷನ್ ಸ್ಲಿಪ್ಪರ್ ಕ್ಲಚ್ ಆ್ಯಸ್ ವೆಲ್. ಸೊ ಫ್ರಂಟ್ ಬ್ಯಾಕ್ ಎರಡೂ ಡಿಸ್ಕ್ ಬ್ರೇಕ್ಗಳು ಸಿಗುತ್ತೆ. ಆ್ಯಂಡ್ ಎಕ್ಸಾಸ್ಟ್ ವೆರಿ ಸ್ಲೀಕ್, ಹಳೆ ಎಕ್ಸ್ಪಲ್ಸ್ಗಿಂತ ವೆರಿ ಸ್ಲೀಕಾಗಿ ಒಳಗೆ ಪ್ಲೇಸ್ ಮಾಡಿದ್ದಾರೆ. ಮುಂಚೆ ಎಕ್ಸ್ಪಲ್ಸ್ ಸ್ವಲ್ಪ ದೊಡ್ಡ ಎಕ್ಸಾಸ್ಟ್ ಜೊತೆಗೆ ಆಚೆ ಕಡೆ ಬಂದಿತ್ತು. ಸೊ ಇಟ್ ಈಸ್ ನೀಟ್ಲಿ ಪ್ಯಾಕ್ಡ್ ಆ್ಯಂಡ್ ಸ್ಲೀಕ್ಲಿ ಮ್ಯಾನೇಜ್ಡ್ ಓವರ್ ಹಿಯರ್. ಸೊ ಫ್ರಂಟಲ್ಲಿ ಬರೋದಾದರೆ ನಿಮಗೆ LED DRLs ಆ್ಯಸ್ ವೆಲ್ ಆ್ಯಸ್ LED ಹೆಡ್ಲೈಟ್ಸ್ ಕೊಟ್ಟಿದ್ದಾರೆ. ವೆರಿ ಬ್ಯೂಟಿಫುಲ್ ಹೆಡ್ಲೈಟ್ಸ್. ಸೊ ಮಡ್ಗಾರ್ಡ್ ಅಷ್ಟೇ. ಸೊ ಈ ಡರ್ಟ್ ಏನು ನೋಡ್ತೀರಾ, ಅದು ಕಾಸ್ ಮಾಡ್ತಿರೋದು ಈ ಟೈರ್. ಸೊ ಇಲ್ಲಿಗೆ ಎಕ್ಸ್ಟೆಂಡರ್ ಅಂತ ಈಗೀಗ ಬರ್ತಾ ಇದೆ. ಸೊ ಮೇ ಬಿ ದಟ್ ಕ್ಯಾನ್ ಬಿ ಯೂಸ್ಫುಲ್ ಆರ್ ಎಲ್ಸ್ ಎಲ್ಲ ಸ್ಲಶ್ ಆರುತ್ತೆ ನಿಮ್ಮ ಮೇಲೆ ಫ್ರಮ್ ಹಿಯರ್. ಸೊ ಹಳೆ ಎಕ್ಸ್ಪಲ್ಸ್ಗಿಂತ ತುಂಬ ಹ್ಯೂಜಾಗಿ ಬ್ರಾಡಾಗಿ ಡಿಸೈನ್ ಕೊಟ್ಟಿದ್ದಾರೆ. ಸೊ ಬಾಡಿ ಏನಿದೆಯಲ್ಲ ಎಕ್ಸ್ಟೆಂಡ್ ಮಾಡಿದ್ದಾರೆ. ರೇಡಿಯೇಟರ್ ಪ್ಲೇಸ್ ಈ ಕಡೆ ಮಾಡಿದ್ದಾರೆ, ಈ ಕಡೆ ಹಾರ್ನ್ ಕೊಟ್ಟಿದ್ದಾರೆ. ಸೊ ಟು ಮ್ಯಾಚ್ ಆ್ಯಂಡ್ ದ ಕೂಲೆಂಟ್ ಟ್ಯಾಂಕ್. ಸೊ ಟು ಮ್ಯಾಚ್ ಬೋತ್ ದ ಸೈಡ್ಸ್ ದೇ ಹ್ಯಾವ್ ಗಿವನ್ ದ ಸೇಮ್ ಬಾಡಿ ಸ್ಕರ್ಟ್ಸ್ ವಿಚ್ ಮೇಕ್ಸ್ ದಿ ಬೈಕ್ ಟು ಲುಕ್ ಬಿಗರ್ ಆ್ಯಂಡ್ ಹ್ಯೂಜ್. ಸೊ ಎಕ್ಸ್ಪಲ್ಸ್ ಯಾಕೆ ಸಕ್ಕಾಪಟ್ಟೆ ಫೇಮಸ್ ಅಂದರೆ ಇದ್ರ ಸ್ಟೆಬಿಲಿಟಿ, ಇದ್ರ ಪರ್ಫಾರ್ಮೆನ್ಸ್, ಇದ್ರ ಕೇಪಬಿಲಿಟೀಸ್, ವಾಟರ್ ವೇಡಿಂಗ್ ಕೆಪಾಸಿಟಿ ತುಂಬಾ ಚೆನ್ನಾಗಿದೆ. ಇಲ್ಲಿವರೆಗೆ ನೀರಿದ್ದರೂ ಯು ಕ್ಯಾನ್ ಈಸಿಲಿ ರೈಡ್ ದಿಸ್ ಬೈಕ್. ಆ್ಯಂಡ್ LED ಟೈಲ್ ಲೈಟ್ಸ್ ವಿತ್ LED ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಸಿ LED ಟೈಲ್ ಲೈಟ್ಸ್ ಆ್ಯಂಡ್ ಹ್ಯಾಲೋಜನ್ ಫಾರ್ ದಿ ನಂಬರ್ ಪ್ಲೇಟ್ ಲೈಟ್. ಸೊ ಇದರಲ್ಲಿ ಬಂದು ನಿಮಗೆ 13 ಲೀಟರ್ಸ್ ಆಫ್ ಫ್ಯೂಯಲ್ ಟ್ಯಾಂಕ್ ಸಿಗುತ್ತೆ. 35-40 ಆನ್ ಹೈವೇಸ್ ಯು ಕ್ಯಾನ್ ಗೆಟ್ ಮೋರ್. ಸೊ ಓಡೋಮೀಟರ್ ಇಲ್ಲಿ ಪ್ಲೇಸ್ ಆಗಿದೆ. ಸೊ ಈ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ಟ್ರಿಪ್ 1, ಡಿಸ್ಟೆನ್ಸ್, ಟೈಮ್, ಆ್ಯಾವ್ರೇಜ್ ಸ್ಪೀಡ್, ಆ್ಯಾವ್ರೇಜ್ ಫ್ಯೂಯಲ್ 28 km, ವೆರಿ ಗುಡ್. ಸೊ ಟ್ರಿಪ್ 1 ಹೋಲ್ಡ್ ಟು ರಿಸೆಟ್, ಇದನ್ನು ಹೋಲ್ಡ್ ಮಾಡಿದ್ರೆ ರೀಸೆಟ್ ಆಗುತ್ತೆ, ಇದು ಬ್ಯಾಕ್ ಬರೋಕ್ಕೆ. ಸೊ ದ್ಯಾಟ್ಸ್ ಇಟ್. ಆ್ಯಂಡ್ ಟು ಟಾಗಲ್ ಈ ಬಟನ್ ಕೊಟ್ಟಿದ್ದಾರೆ ಅಪ್ ಡೌನ್ ಹೋಗೋಕ್ಕೆ, ನೀವು ಮೋಡ್ ಚೇಂಜ್ ಮಾಡ್ಬೇಕಂದ್ರೆ. ಸೊ ಪಾಸಿಂಗ್ ಲೈಟ್ ಸ್ವಿಚ್ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಸೊ ನಕಲ್ ಗಾರ್ಡ್ಸ್ ವೆರಿ ಗುಡ್. ಸೊ ವೆರಿ ಗುಡ್ ಕ್ವಾಲಿಟಿದೆ ಕೊಟ್ಟಿದ್ದಾರೆ, ವೆರಿ ಸ್ಟ್ರಾಂಗ್. ಅಡ್ಜಸ್ಟೇಬಲ್ ಕ್ಲಚ್ ಲಿವರ್ ಆಗಲಿ ಬ್ರೇಕ್ ಲಿವರ್ ಆಗಲಿ ಯಾವುದೇ ಥರ ಇದರಲ್ಲಿ ಸಿಗಲ್ಲ. ಸೊ ಸ್ಟಾರ್ಟ್ ಸ್ವಿಚ್ ಇಲ್ಲಿದೆ. ಸೊ ಇದು ಬಂದು ಹ್ಯಾಜಾರ್ಡ್ ಲೈಟ್. ಸೊ ಯಾವ್ದು ನಾವು ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊತಿದ್ವಿ ಅದೆಲ್ಲ ಕಂಪ್ನಿಯವರೇ ಕೊಟ್ಟಿದ್ದಾರೆ, ವಿಚ್ ಈಸ್ ವೆರಿ ಗುಡ್. ಆ್ಯಂಡ್ ಹಾರನ್ ಅಷ್ಟೇ, ನಾಟ್ ವೆರಿ ಲೌಡ್, ಇಟ್ಸ್ ಕ್ವೈಟ್ ಡೀಸೆಂಟ್. ಸೊ ವಿಂಡ್ಶೀಲ್ಡ್ ಏನಿದೆಯಲ್ಲ, ಸೊ ವಿಂಡ್ಶೀಲ್ಡ್ ಕೂಡ ಗುಡ್, ಡೀಸೆಂಟ್ ಸೈಜ್. ಹೀಗೆ ಚಾರ್ಜಿಂಗ್ ಪೋರ್ಟ್ ಸಿಗುತ್ತೆ, ಸ್ವಲ್ಪ ಕ್ಲಮ್ಸಿ ಜಾಗದಲ್ಲಿ ಸಿಕ್ಕಿದೆ. ಸೊ ತುಂಬ ಒಳಗಿದೆ. ಸೊ USB-A ಟೈಪ್ ನಿಮಗೆ ಕಂಪ್ನಿ ಫಿಟೆಡ್ ಟಾಪ್ ರ್ಯಾಕ್ ಇನ್ಸ್ಟಾಲ್ ಆಗಿ ಸಿಕ್ಕಿದೆ, ವೆರಿ ಗುಡ್. ಆ್ಯಂಡ್ ಗ್ರ್ಯಾಬ್ ಹ್ಯಾಂಡಲ್ಸ್ ಕೂಡ ತುಂಬ ಬೇಗಾಗಿ ಹ್ಯೂಜಾಗಿ ಕೊಟ್ಟಿದ್ದಾರೆ, ವೆರಿ ಕಂಫರ್ಟಬಲ್ ಸೀಟ್. ದ ಸ್ಪೆಸಿಫಿಕೇಶನ್ ಆ್ಯಂಡ್ ಫೀಚರ್ಸ್ ಆಫ್ ದಿಸ್ ಬೈಕ್. ಲೆಟ್ ಸ್ಟಾರ್ಟ್ ರೈಡಿಂಗ್ ರೈಟ್ ಅವೇ. ಸೊ ಇದರ ಸೀಟ್ ಹೈಟ್ ಬಂದು 835 mm, 5'11" ಇದ್ರು ಯಾವುದೇ ಆದಂಥ ತೊಂದರೆ ಇಲ್ಲ, ಈಸಿಲಿ ಫ್ಲಾಟ್ ಫುಟ್ ಮಾಡ್ಬೋದು. ಬನ್ನಿ let's turn off the hazard light. ಸೊ ಎಕ್ಸಾಸ್ಟ್ ನೋಡೋದಾದ್ರೆ, ಸೊ ನಾ ಹೇಳಿದ ಗ್ಲಿಚ್ ಇದೆ ನೋಡಿ, ನಾನು ನ್ಯೂಟ್ಲಿಕ್ ಪ್ಲೇಸ್ ಮಾಡಿದ್ದೀನಿ ಅಂತ ತೋರಿಸುತ್ತೆ, ನ್ಯೂಟ್ಲಿಕ್ ಬಂತು, ವೆರಿ ಗುಡ್. ಗುಡ್ ಎಕ್ಸಾಸ್ಟ್ ನೋಟ್, ವೆರಿ ಡೀಪ್ ತುಂಬಿರೋ ಎಕ್ಸಾಸ್ಟ್ ನೋಟ್, ಇಟ್ಸ್ ಗುಡ್.
ಸೊ ಲೆಟ್ ಸ್ಟಾರ್ಟ್ ರೈಡಿಂಗ್. ನೋಡಿ, ಗೇರ್ ಇಂಡಿಕೇಟರ್ ಇಟ್ಸ್ ಕ್ವೈಟ್ ಲ್ಯಾಗಿ, ಇಟ್ಸ್ ಓಕೆ. ಸೊ ನಿಮ್ಗೆ ಇದ್ರಲ್ಲಿ ಫ್ರಂಟ್ ಟು ಡಿಸ್ಕ್ ಬರುತ್ತೆ. ಅಂಡ್ ಒನ್ ಡಿಸ್ಅಡ್ವಾಂಟೇಜ್ ಏನಂದ್ರೆ ಇದ್ರಲ್ಲಿ ನಿಮ್ಗೆ ಯಾವ್ದೇ ಆದಂತ ಟ್ಯೂಬ್ಲೆಸ್ ಟೈರ್ ಬರಲ್ಲ. ಸ್ಪೋಕ್ ವೀಲ್ ಬಟ್ ಟ್ಯೂಬ್ ಟೈರ್. ಸೊ ದೇ ಕುಡ್ ಹ್ಯಾವ್ ಆಫರ್ಡ್ ಅ ಟ್ಯೂಬ್ಲೆಸ್ ಟೈರ್. ಸೊ ಅದು ಸ್ವಲ್ಪ ಹೆಲ್ಪ್ ಆಗೋದು ಆಫ್ ರೋಡಿಂಗ್ ಟೈಮ್ ಅಲ್ಲಿ. ಸೊ ಟು ಟಾಕ್ ಅಬೌಟ್ ದಿ ಇಂಜಿನ್ ಪರ್ಫಾರ್ಮೆನ್ಸ್, so it has got very good engine performance, very good engine note, and turning radius ಕೂಡ ಅಷ್ಟೇ ಚೆನ್ನಾಗಿದೆ. ಯು ಕ್ಯಾನ್ ಈಸಿಲಿ ಮ್ಯಾನ್ಯೂರೇಟ್, ಯು ಕ್ಯಾನ್ ಈಸಿಲಿ ಟೇಕ್ ಟರ್ನ್ಸ್. ಸೊ ಸ್ವಲ್ಪ ನಿಮ್ಗೆ ಇಂಜಿನ್ ನಾಯ್ಸ್ ಫೀಲ್ ಆಗ್ಬಹುದು ಈಚ್ ಅಂಡ್ ಎವ್ರಿ ಟೈಮ್ ವೆನ್ ಯು ಗೋ ಫಾರ್ ಹೈ ರೆವ್. ಸ್ವಲ್ಪ ನಿಮ್ಗೆ ಇಂಜಿನ್ ನಾಟ್ ಫೀಲ್ ಆಗ್ಬೋದು. ಅದ್ ಬಿಟ್ರೆ ಯಾವುದೇ ಆದಂತ ತೊಂದರೆ ಗಾಡಿಲಿಲ್ಲ. ಈಸಿ ಮೈಲೇಜ್, ಈಸಿ ಟು ಮೇಂಟೈನ್. ನಿಮ್ಗೆ 2,000-3,000 ಅಲ್ಲಿ ಮೇಂಟೈನ್ ಆಗುತ್ತೆ. ಸೊ ಮೇಂಟೆನೆನ್ಸ್ ವೆರಿ ಎಫೆಕ್ಟಿವ್. ಅಂಡ್ ಸೆಪ್ಟೆಂಬರ್ 22 ಆದ್ಮೇಲೆ ಪ್ರೈಸ್ ಕೂಡ ಕೆಳಗೆ ಹೋಗುತ್ತೆ. ವೆರಿ ವ್ಯಾಲ್ಯೂ ಫಾರ್ ಮನಿ ಅಡ್ವೆಂಚರ್ ಟೂರರ್ ಅಂದ್ರೆ ತಪ್ಪಾಗಲ್ಲ. 210cc ಬೆಸ್ಟ್ ಫಾರ್ ಸಿಟೀಸ್ ಆಸ್ ವೆಲ್, ಆಫ್ ರೋಡಿಂಗ್ ಆಸ್ ವೆಲ್. ಲೈಟ್ ಬೈಕ್, ಈಸಿಲಿ ಮ್ಯಾನ್ಯೂರಬಿಲಿಟಿ ಈಸಿ ಇರುತ್ತೆ. ಈಸಿಲಿ ಯು ಕ್ಯಾನ್ ಬೆಂಡ್ ಅಂಡ್ ಜಸ್ಟ್ ವಾಕ್ ಇಟ್ ಥ್ರೂ ಸಿಟೀಸ್ ಆ್ಯಂಡ್ ಗೋ. ಸೊ ವೆರಿ ಗುಡ್ ಪವರ್ ಆಫರ್ಡ್. ಸೊ ಮೈಲೇಜ್ ಆಲ್ಸೋ ವೆರಿ ಗುಡ್, ಸೀಟಿಂಗ್ ಹೈಟ್ ಆಲ್ಸೋ ವೆರಿ ಗುಡ್. ಸೊ ಡ್ರಾಬ್ಯಾಕ್ಸ್ ಏನಂದ್ರೆ, ಒಂದು ಟ್ಯೂಬ್ಲೆಸ್ ಟೈರ್ ಕೊಟ್ಟಿಲ್ಲ, ಇನ್ನೊಂದು ಯಾವುದೇ ಆದಂತ ಸೆಂಟರ್ ಸ್ಟ್ಯಾಂಡ್ ಹಾಕೊಳ್ಳೋ ಆಪ್ಷನ್ ಇಲ್ಲ. ಸೊ ನೀವು ಆಫ್ ರೋಡಿಂಗ್ಸ್ ಎಲ್ಲ ಹೋದ್ರೆ, ಪ್ಯಾನಿಯಸ್ ಕ್ಯಾರಿ ಮಾಡಿದ್ರೆ, ಸೊ ನಿಮ್ಗೆ ಬೇಕಾಗಬಹುದಿತ್ತು ಸೆಂಟರ್ ಸ್ಟ್ಯಾಂಡ್. ಇಟ್ ವುಡ್ ಹ್ಯಾವ್ ಬೀನ್ ವೆರಿ ಗುಡ್ಲಿ ಆಫರ್ಡ್. ಸೊ ನೀವು ಯಾವುದೇ ಆದಂತ ಚೈನ್ ಲೂಪ್ ಮಾಡಬೇಕು ಅಂದ್ರು, ಸೊ ನಿಮ್ಗೆ ಇಟ್ ಇಸ್ ಲಿಟಲ್ ಟಫ್. ಸೊ ಯಾವುದೇ ಅಂತ ಸೆಂಟರ್ ಸ್ಟ್ಯಾಂಡ್ ಆಪ್ಷನ್ ಇಲ್ಲ. ಅದು ಬಿಟ್ರೆ ಹಳೆ ಎಕ್ಸ್ಪಲ್ಸ್ಗೂ ಇದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ವೆರಿ ಗುಡ್ ಪವರ್ ಇಸ್ ಆಫರ್ಡ್. ಸೊ ಇಟ್ಸ್ ಕ್ವೈಟ್ ಅ ಗುಡ್ ಬೈಕ್. ಒಳ್ಳೆ ಪವರ್ ಆಫರ್ಡ್ ಇದೆ. ಈಸಿಲಿ ಯು ಕ್ಯಾನ್ ಆಪ್ಟ್ ಫಾರ್ ದಿಸ್. ಸೊ 6 ಸ್ಪೀಡ್ ಸ್ಲಿಪ್ಪರ್ ಕ್ಲಚ್ ಆಗಿರೋದ್ರಿಂದ ಯಾವುದೇ ಆದಂತ ತೊಂದರೆ ಇಲ್ಲ ಇದರಲ್ಲಿ. ಸೊ ವೆರಿ ಗುಡ್. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. Thanks for watching. Please do subscribe. Thank you.